ನಾಟಿ ಕೋಳಿ ಸಾರು ಮಾಡುವ ವಿಧಾನ. ಸಾಮಗ್ರಿ: ಕೊತ್ತಂಬರಿ ಸೊಪ್ಪು, ನಾಟಿ ಬೆಳ್ಳುಳ್ಳಿ, ಒಂದು 10 ಲವಂಗ, ಒಂದೇ ಏಲಕ್ಕಿ ಕಾಯಿ, ಆಪ್ಷನಲ್ಲು, ಅದೇನು ಹಾಕಿದ್ರೆ ಹಾಕ್ಬೋದು, ಹಾಕ್ತಿದ್ರಿಲ್ಲ. ಒಂದು 4 ಚಕ್ಕೆ, ಒಂದು 5-6 ಕಾಳುಮೆಣಸು, ಹಸಿ ಶುಂಠಿ, ಒಂದಿಷ್ಟು ಹಸಿ ಶುಂಠಿ, ಪುದೀನ ಸೊಪ್ಪು, 1-2 ಸಣ್ಣವು ಟೊಮೆಟೊ, ಮತ್ತು ಇದು ಮನೆಯಲ್ಲೇ ಮಾಡಿರೋ ಮಟನ್ ಸಾಂಬಾರು ಪುಡಿ, ಮತ್ತು ಒಂದೆರಡು ಸ್ಪೂನು ಹುಚ್ಚೆ ಎಳ್ಳು, ಒಂದಿಷ್ಟು ನಾಟಿ ಈರುಳ್ಳಿ, ಸ್ವಲ್ಪ ಎಣ್ಣೆ, ಕುಕ್ಕರು, ಜಾರ್, ಮತ್ತು ನಾಟಿ ಕೋಳಿ ಅಂದರೆ 1.5 kg ಐತೆ. 1.5 kg ನಾಟಿ ಕೋಳಿ. ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು ಸ್ಟವ್ ಆನ್ ಮಾಡಿ, ನಂತರ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ, ಸ್ವಲ್ಪ ನಾಟಿ ಈರುಳ್ಳಿನ ಸಣ್ಣದಾಗಿ ಹಚ್ಕೊಂಡು ಅದನ್ನು ಬಾಣಲಿಗೆ ಹಾಕಿ ಕಂದು ಬಣ್ಣ ಬರೋ ರೀತಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈ ರೀತಿ ಈರುಳ್ಳಿ ಕಂದು ಬಣ್ಣ ಬಂದ ನಂತರ ಸ್ಟವ್ನ ಆಫ್ ಮಾಡಿ ತಣ್ಣಗಾಗಲು ಬಿಟ್ಟು ಒಂದು ಜಾರ್ಗೆ ಹಸಿ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಕಾಳುಮೆಣಸು, ಲವಂಗ, ಏಲಕ್ಕಿ, ಪುದೀನ, ಕೊತ್ತಂಬರಿ ಸೊಪ್ಪು, ಹೆಚ್ಚಿದ ಟೊಮೆಟೊ, ಹುರಿದ ಈರುಳ್ಳಿ ಹಾಕಿ ಸ್ವಲ್ಪ ನೀರು ಸೇರಿಸಿ ರುಬ್ಬಿಕೊಳ್ಳಿ. ಈ ರೀತಿ ರುಬ್ಬಿಕೊಂಡ ನಂತರ ಅದಕ್ಕೆ ಮಟನ್ ಸಾಂಬಾರು ಪುಡಿಯನ್ನು 3 ಚಮಚ ಹಾಕಿ ಸ್ವಲ್ಪ ನೀರು ಸೇರಿಸಿ ಮತ್ತೆ ರುಬ್ಬಿಕೊಳ್ಳಿ. ಈ ರೀತಿ ನುಣ್ಣಗೆ ರುಬ್ಬಿಕೊಂಡ ನಂತರ ಗ್ಯಾಸ್ ಸ್ಟವ್ ಹಚ್ಚಿ ಕುಕ್ಕರ್ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಅದು ಕಾದ ನಂತರ ಜಜ್ಜಿದ ನಾಟಿ ಈರುಳ್ಳಿಯನ್ನು ಹಾಕಿ ನಂತರ ಅದಕ್ಕೆ ಚಿಕನ್ ಹಾಕಿ ಅದಕ್ಕೆ ಉಪ್ಪು ಸೇರಿಸಿ ಮಿಕ್ಸ್ ಮಾಡಿ ನೀರು ಚೆನ್ನಾಗಿ ಹುರಿಬೇಕು. ಸ್ವಲ್ಪ ಅರಿಶಿಣ ಹಾಕಿ ಮುಚ್ಚಬಾರ್ದು. ಇದೇ ರೀತಿ ಚಿಕನ್ನಲ್ಲಿರೋ ನೀರಿನ ಅಂಶ ಎಲ್ಲ ಡ್ರೈ ಆಗಬೇಕು. ಚಿಕನ್ ಡ್ರೈ ಥರ ಆಗಬೇಕು. ಈಗ ನೀರು ಇದಾಗ್ತಿದೆಯಲ್ಲ, ಅದೆಲ್ಲ ಹಿಂಗೆ ಖಾಲಿ ಆಗಬೇಕು. ಮುಚ್ಚಬಾರ್ದು. ಈ ರೀತಿ ಚಿಕನ್ನು ಫುಲ್ ಡ್ರೈ ಆಗಬೇಕು. ನೀರು ಸ್ವಲ್ಪನೂ ಇರಬಾರ್ದು. ಈ ರೀತಿ ಆಗಬೇಕು. ನಂತರ ಇದಕ್ಕೆ ರುಬ್ಬಿದ ಮಸಾಲೆ ಹಾಕೊಳ್ಳೋಣ. ರುಬ್ಬಿದ ಮಸಾಲೆ ಹಾಕಾದ ನಂತರ ಮಿಕ್ಸ್ ಮಾಡೋಣ. ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಒಂದೆರಡು ನಿಮಿಷ ಸ್ವಲ್ಪ ಮಸಾಲೆ ಎಲ್ಲ ಇಟ್ಕೋಬೇಕು ಚಿಕನ್ನು. ಆ ರೀತಿ ಒಂದೆರಡು ನಿಮಿಷ ಬಿಡೋಣ ಬೇಯೋಕ್ಕೆ. ಹಂಗೆ ಸಣ್ಣೂರಿಲಿ 1-2 ನಿಮಿಷ ಬೆಂದ ನಂತರ ಅದಕ್ಕೆ ನೀರು ಸೇರಿಸೋಣ. ಈ ರೀತಿ ತೆಳುವಾಗಿ ಮಿಕ್ಸ್ ಮಾಡಿ ನೀರು ಸೇರಿಸಿ ಒಂದು ವಿಸಿಲ್ ಕೂಗ್ಸೋಣ. ಒಂದು ಜಾರ್ಗೆ
2 ಸ್ಪೂನು ಹುಚ್ಚೆಳ್ಳು ಹಾಕಿ ಬೇಕಾದಷ್ಟು ನೀರು ಸೇರಿಸಿ ರುಬ್ಕೊಳ್ಳಿ. ಈ ರೀತಿ ಮಾಡಿಕೊಂಡು ಸೋದಿಸ್ಕೊಳ್ಳೋಣ. ಈ ರೀತಿ ಸೋದಿಸ್ಕೊಂಡ ನಂತರ ಈ ರೀತಿ ಬರುತ್ತೆ. ಈ ರೀತಿ ಒಂದು ವಿಸಿಲ್ ಬಂದ ನಂತರ ಗ್ಯಾಸ್ ಆಫ್ ಮಾಡೋಣ. ಹುಚ್ಚೆಳ್ಳು ರಸ ಹಾಕಿದ್ಮೇಲೆ ಒಂದು 5 ನಿಮಿಷ ಸ್ವಲ್ಪ ಬೇಯಿಸಿ ಅಷ್ಟೇ. ಮಳ್ಳಕ್ಕೆ ಬಿಟ್ಟರೆ ನಾಟಿ ಕೋಳಿ ಸಾಂಬಾರು ರೆಡಿ. ಈ ರೀತಿ ಕುದಿ ಬಂದ ತಕ್ಷಣ ಆಫ್ ಮಾಡೋದು. ಗ್ಯಾಸ್ ಸ್ಟವ್ ಆಫ್ ಮಾಡಿ. ಹುಚ್ಚೆಳ್ಳು ಸಿಕ್ಕಿಲ್ಲ ಅಂತಂದರೆ ತೆಂಗಿನಕಾಯಿ ಹಾಲು ಹಾಕೋಬೋದು. ಚಿಕನ್ ಸಾಂಬಾರು, ನಾಟಿ ಕೋಳಿ ಚಿಕನ್ ಸಾಂಬಾರು ರೆಡಿ. ಯಾವತ್ತು ನಾಟಿ ಕೋಳಿ ಸಾಂಬಾರನ್ನ ತೆಳುವಾಗಿ ಮಾಡಬೇಕು. ನಾಟಿ ಕೋಳಿ ಸಾಂಬಾರು ರೆಸಿಪಿ ರೆಡಿ. ಮುದ್ದೆ, ಅನ್ನ, ಇಡ್ಲಿ ಜೊತೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.